GST ಇವತ್ತು ಭಾರತದಲ್ಲಿ ಜನರಿಗೆ ಅತ್ಯಂತ ಒಂದು ಅನುಕೂಲ ಆಗುವಂಥದ್ದು ಒಂದು ಟ್ಯಾಕ್ಸ್ ವ್ಯವಸ್ಥೆ. ಮುಂಚೆ ನಿಮಗೆ ವ್ಯಾಟ್ ಇತ್ತು, ಸರ್ವಿಸ್ ಟ್ಯಾಕ್ಸ್ ಇತ್ತು, ಎಷ್ಟೋ ಶ್ಯಾಡೋ ಟ್ಯಾಕ್ಸ್ಗಳೆಲ್ಲ ಇತ್ತು. ಇವತ್ತು ಏನೂ ಇಲ್ಲ, ಬರೀ ಮೂರೇ ಟ್ಯಾಕ್ಸ್ ಸ್ಲ್ಯಾಬ್, 0%, 5%, 18% ಅಷ್ಟೇ. ಎಲ್ಲಕ್ಕೂ ಕೂಡ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ. ಇವತ್ತು ಗುಡ್ಸ್ ಆ್ಯಂಡ್ ಸರ್ವಿಸಸ್ ಅನ್ನೋದು ಕೆಲವು ಅತ್ಯಂತ ಅವಶ್ಯಕವಾದದ್ದು, ಅದಕ್ಕೇನು ಟ್ಯಾಕ್ಸ್ ಇಲ್ಲ. ಏನು ಒಂದು ಸ್ವಲ್ಪ ಟ್ಯಾಕ್ಸೇಷನ್ ಅಂದರೆ ಅದರಿಂದ ಲಾಭ ಪಡೆದು ನಿಮಗೆ ಅದು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಅದು ವ್ಯಾಲ್ಯೂ ಅಡಿಷನ್ ಇದೆ, ಅದಕ್ಕೆ 5% ಆಗಿದೆ. ಅತ್ಯಂತ ಒಂದು ಏನು ಭಾಳ ಲಾಭ ಪಡೆಯುವಂಥದ್ದು ಏನು ಅನವಶ್ಯಕವಾದದ್ದು ಆದರೂ ಸಹ ನೀವು ಒಂದು ಪ್ರಿವಿಲೇಜ್ ಆಗಿ ತೊಗೋತಾ ಇದ್ದೀರಾ ಅಂದರೆ ಅದಕ್ಕೆ 18% ಇದೆ. ಅದೆಲ್ಲನೂ ಕೂಡ ಭಾಳ ಅನುಕೂಲ ಮಾಡಿದ್ದಾರೆ. ಅದು ಕೆಲವರಿಗೆ ಅರ್ಥ ಆಗೋದಿಲ್ಲ, ಅದು ನಾವು ಏನು ಮಾಡೋಕ್ಕಾಗಲ್ಲ. ಸ್ಟೇಟ್ ಕೂಡ ಇವತ್ತಲ್ಲಿ ಪಾತ್ರ ಆಗಬೇಕು, ಅವರು ಕೂಡ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ತೇಲು ಮತ್ತು ಅನಿಲು ಎಲ್ಲ ಏನೇನು ಸಮಸ್ಯೆಗಳಿದೆ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಭಾರತೀಯರು ಏನು ನಿಯಂತ್ರಣ ಮಾಡಬೇಕು, ಎಲ್ಲೆಲ್ಲಿ ತಮ್ಮ ಒಂದು ಏನು ಮಿತಿ ಮೀರಿ ನಾವು ಏನು ಅನವಶ್ಯಕವಾದಂಥ ಒಂದು ಏನು ಅನಿಲ್ ಇರ್ಬೋದು ಅಥವಾ ನಮ್ಮ ಈ ಒಂದು ಯೂಸೇಜ್ ಇರ್ಬೋದು ಗ್ಯಾಸ್ ಸಿಲಿಂಡರ್ನ, ಅದು ಯಾವ ರೀತಿ ನಿಯಂತ್ರಣ ಮಾಡಬೇಕು ಆ ಕ್ರಮ ತಗೊಳ್ಳೇಬೇಕಾಗಿದೆ. ಆದರೂ ಸಹ ಯಾವುದೇ ರೀತಿ ಅನನುಕೂಲ ಆಗದೇನೆ ಇವರು ಕ್ರಮವನ್ನು ತಗೋತಾರೆ.